ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಸ್ವಲ್ಪ ಇಡ್ಲಿ ಮಿಕ್ಕಿದೆ ಅಂತ ಅದರಿಂದ ಚಾಟ್ ಮಾಡ್ತಾಯಿದ್ದೀನಿ. ಇಡ್ಲಿ ಚಾಟ್ ಅದನ್ನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಒಂದು 4 ಇಡ್ಲಿ ಇತ್ತು, ಅದ್ರದ್ದು ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದಪ್ಪ ಮೆಣಸಿನ್ಕಾಯಿ, ಆಮೇಲೆ ಒಂದು ಸ್ವಲ್ಪ ಇದು ಪಾವ್ ಭಾಜಿ ಮಸಾಲ, ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಮತ್ತು ಉಪ್ಪು, ಬೆಣ್ಣೆ ಹಾಕಿದ್ದೀನಿ. ಇವಾಗ ಪ್ಯಾನಲ್ಲಿ ಜೀರಿಗೆ ಹಾಕಿಬಿಟ್ಟು ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ, ತುಂಬ ಏನು ಇದು ಕೆಂಪೆಲ್ಲ ಏನಾಗೋದು ಬೇಡ, ಸ್ವಲ್ಪ ಬೆಂದಂಗೆ ಹಾಕಬೇಕಷ್ಟೇ. ಟ್ರಾನ್ಸ್ಲೂಸೆಂಟ್ ಕಲರ್ ಅಂತಂದರೆ ಗೊತ್ತಲ್ಲ, ಒಳಗಡೆ ಇದು ಬೆಂದಿದೆ ಅಂತ ಅನಿಸುತ್ತೆ ಅದು ನೋಡಿದ ತಕ್ಷಣವೇ. ಆ ಥರ ಆದರೆ ಸಾಕು. ಅದಾದಮೇಲೆ ದಪ್ಪ ಮೆಣಸಿನ್ಕಾಯಿ ಮತ್ತು 2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದು ಒಂದು ಸ್ವಲ್ಪ ಚೆನ್ನಾಗಿ ಮಾಗಿದ ಮೇಲೆ ಟೊಮೊಟೊನ ಹಾಕ್ಕೊಳ್ಳೋಣ. ಇದು ಟಿಫನ್ ಸ್ಕೂಲ್ಗೆ ಮತ್ತು ಆಫೀಸ್ಗೆ ಏನಾರು ಕಟ್ಟಬೇಕು ಅಂದರೆ ಈ ಥರ ಮಾಡಿ ಕಟ್ಬೋದು. ಬೇಕಾದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಕೂಡ. ನೋಡಿ, ಈಗ ಟೊಮೊಟೊನ ಹಾಕಿದ್ದೀನಿ. ಚೂರು ನೀರು ಹಾಕಿದ್ರೆ ಇನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋಗ್ಬಿಡುತ್ತೆ. ಇನ್ನೊಂಚೂರು ನೀವು ಬೆಣ್ಣೆ ಜಾಸ್ತಿ ಬೇಕು ಅಂದರೆ ಬೆಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನನಗೆ ಸ್ವಲ್ಪನೇ ಸಾಕು ಅಂತ ಅಷ್ಟೇ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇಡ್ಲಿಲಿ ಆಲ್ರೆಡಿ ಉಪ್ಪಿದೆ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕೋದಷ್ಟೇ. ಈಗ ನೋಡಿ, ಇದು ಇವಾಗ ಪಾವ್ ಭಾಜಿ ಮಸಾಲ ಪ್ಲಸ್ ಒಂಚೂರು ಕೆಂಪು ಮೆಣಸಿನ ಪುಡಿ ಎರಡನ್ನೂ ಹಾಕಿದ್ದೀನಿ. ಈಗ ಒಂಚೂರು ನೀರು ಹಾಕ್ಕೊಂಬಿಡೋಣ. ಎರಡು ನಿಮಿಷ ಬಾಡಿಸಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಇಡ್ಲಿನ ಇದ್ರೊಳಗಡೆ ಹಾಕ್ಬಿಡೋಣ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಇಲ್ಲ ಅಂತಂದರೆ ಸಾಸ್, ಚಿಲ್ಲಿ ಟೊಮೊಟೊ ಸಾಸ್ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು. ಅದು ಹಾಕಿದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ನಾನು ಅವೆಲ್ಲ ಏನೂ ಹಾಕಿಲ್ಲ. ಒಂಚೂರು ಚೆನ್ನಾಗಿದ್ದಾಯ್ತಿದು. ಇವಾಗ ಇಡ್ಲಿ ಹಾಕ್ಕೊಂಬಿಡೋಣ. ಇವಾಗ ಹಾಕ್ಕೊಂಡು ಚೆನ್ನಾಗಿ ಒಂದು 10 ನಿಮಿಷ ಅದು ಅಲ್ಲಾಡಿಸ್ಬಿಟ್ಟು ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಟರೆ ಅದರದ್ದು ಖಾರ ಮತ್ತು ಉಪ್ಪೇನು ಇಲ್ಲಿ ಬೇಕಿಲ್ಲ. ಅದಕ್ಕೆ ಖಾರ ಮತ್ತು ಇದನ್ನು ಟೇಸ್ಟ್ನ ಹಿಡ್ಕೊಳ್ಳುತ್ತೆ, ಇಡ್ಲಿ ಹಿಡ್ಕೊಳ್ಳುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೇಲ್ಗಡೆ ಮುಗೀತು ಅದರದ್ದು. ನೀವು ಇನ್ನೊಂಚೂರು ಬೇಕಾದ್ರೆ ಗ್ರೇವಿ ಟೈಪ್ ಮಾಡ್ಕೊಡ್ತೀನಿ ಅಂದರೆ ಇನ್ನೊಂಚೂರು ನೀರು ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ಬೇಕಿದ್ರೆ ಡ್ರೈ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಅಷ್ಟೇ, ಮುಗೀತು ನೋಡಿ. ಇದು ಟ್ರೈ ಮಾಡಿ, ತುಂಬ ಈಸಿ ಇದೆ ಮಾಡೋದು. ಮಾಡ್ಕೊಂಡು ನೋಡಿ. ಉಳಿದಿದ್ದ ಇಡ್ಲಿನ ಈ ಥರ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು.